ಓಕೆ ಗುರುಜಿ, ಮತ್ತೊಂದು ವಿಚಾರ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ತುಂಬ ರೇರ್ ಆಗಿ ನೋಡುವಂಥ ಕೇಸಸ್ ಏನಂತ ಹೇಳಿದ್ರೆ ಈ ರಿಲೇಷನ್ಶಿಪ್ಸಲ್ಲಿ ಡಿಸ್ಪ್ಯೂಟ್ ಆಗುವಂಥದ್ದು. ಅಂದರೆ ಮದುವೆ ಆಗಿರ್ತಾರೆ, ತುಂಬ ಇಷ್ಟಪಟ್ಟೆ ಆಗಿರ್ತಾರೆ, ಅದು ಅರೇಂಜ್ಡ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಲವ್ ಮ್ಯಾರೇಜ್ ಆಗಿರ್ಬೋದು. ಬಟ್ ತುಂಬ ಸಣ್ಣ ರೀಸನ್ಸ್, ಸಿಲ್ಲಿ ರೀಸನ್ಸ್ಗೆಲ್ಲ ಒಂದು ರಿಲೇಷನ್ಶಿಪ್ನ ಬ್ರೇಕಪ್ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಡಿವೋರ್ಸ್ ಮಾಡ್ಕೊಳ್ಳೋ ಅಂಥದ್ದು ನಡೀತಾ ಇರೋದು ನಾವು ಸರ್ವೇ ಸಾಮಾನ್ಯ ಎಲ್ಲಿ ನೀವು ನ್ಯೂಸ್ ಚಾನೆಲ್ಸಲ್ಲಿ ನೋಡ್ಬೋದು ಅಥವಾ ನಮ್ಮ ಸುತ್ತಮುತ್ತ ನೋಡ್ಬೋದು, ನಮ್ಮ ಸ್ನೇಹಿತರು, ಬಂಧು ಮಿತ್ರರು ಯಾರೇ ಆಗಿರ್ಬೋದು. ಸೊ ಮೇಜರ್ ರೀಸನ್ ಏನು ಗುರುಜಿ? ಇದಕ್ಕೇನಾದರೂ ನೀವು ಹೇಳ್ದಂಗೆ ನೆಗೆಟಿವ್ ಎನರ್ಜಿಗಳಿಂದ ತೊಂದರೆ ಆಗ್ತಾ ಇದೆಯಾ ಅಥವಾ ಆತ್ಮಗಳಿಂದ ತೊಂದರೆ ಆಗ್ತಿದೆಯಾ? ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು? ಅಟ್ ಪ್ರೆಸೆಂಟ್ ಇರೋ ಒಂದು ಎರಾದಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ಸು ಭಾಳಷ್ಟು ಜಾಸ್ತಿ ಆಗಿದೆ. ಇವಾಗ ನಾವು ಭಾಳಷ್ಟು ಡೈವರ್ಸ್ ಕೇಸ್ಗಳನ್ನು ನಾವು ಕಾಣ್ತೇವೆ. ನಮ್ಮಲ್ಲಿ ಬಂದಿರತಕ್ಕಂಥ ಕೆಲವೊಬ್ಬರು ಕೇಸಸ್ಗಳು ಯಾವ ಟೈಪಲ್ಲಿ ಇದ್ದಾವೆ ಅಂತ ಹೇಳಿದ್ರೆ, ತಂದೆ ಮತ್ತು ತಾಯಿ ಇಬ್ಬರು ಕೂಡ ಟೀಚರ್ಸ್, ಒಂದು ದೊಡ್ಡ ಮನೆತನ, ಒಬ್ಬಳೇ ಮಗಳು ಡಾಕ್ಟ್ರ್ ಆಗಿದ್ದಾಳೆ, MBBS ಡಾಕ್ಟ್ರ್. ಶಿ ಈಸ್ ಇನ್ ಫಾರಿನ್ ಕಂಟ್ರಿಲಿ ವರ್ಕ್ ಮಾಡ್ತಿರೋದು. ಅವಳಿಗೆ ಭಾಳಷ್ಟು ಖರ್ಚು ಮಾಡಿಬಿಟ್ಟು 50 lakhs ಗಟ್ಟಲೆ ಬರೀ ಮದುವೆಗೋಸ್ಕರನೇ ಖರ್ಚು ಮಾಡಿಬಿಟ್ಟು ಮದುವೆ ಮಾಡಿಸಿದ್ದಾರೆ. ಆದರೆ ಇವಾಗ ಗಂಡ ಸೇರ್ತಾ ಇಲ್ಲ ಅವಳಿಗೆ. ಅವರು ತಂದೆ ತಾಯಿಗಳಾದ್ರು ನಮ್ಮ ಹತ್ರ ಬಂದು ಕೇಳ್ಕೊಂಡ್ರು ಏನು ರೀಸನ್ನು ಅವೆಲ್ಲವೂ ಕೂಡ. ಸೊ ರಿಲೇಷನ್ಶಿಪ್ ಪ್ರಾಬ್ಲಮ್ಸು ಈ ರಿಲೇಟೆಡ್ ಆಗಿ ಹೋದಾಗ ಒಂದು ಆತ್ಮಗಳ ಸಮಸ್ಯೆನೇ ಭಾಳಷ್ಟು ನಾವು ಕೇಳ್ಪಟ್ಟಿರೋದು. ಅಂದರೆ ನಾವು ಇವಾಗ ಏನು ಹ್ಯಾಂಡ್ಲ್ ಮಾಡ್ತಾ ಇರೋ ಕೇಸಸ್ಗಳಲ್ಲಿ ಭಾಳಷ್ಟು ನೋಡ್ತಾ ಇರೋದು ಈ ಆತ್ಮಗಳ ಸಮಸ್ಯೆ ಅಂತ ಹೇಳ್ತೀವಿ. ಇನ್ನೊಂದೇನಂತ ಹೇಳಿದ್ರೆ, ಈ ಮದುವೆ ಅನ್ನೋದು ಕಾನ್ಸೆಪ್ಟಲ್ಲಿ ಎಕ್ಸ್ಚೇಂಜ್ ಆಫ್ ಎನರ್ಜೀಸ್ ಇರ್ತದೆ. ಇವಾಗ ನೀವು ಕೇಳಿರ್ಬೋದು, ಮದುವೆ ಆದಮೇಲೆ ಇಲ್ಲ ಸೊಸೆ ಬಂದ ಮೇಲೆ ನಮ್ಮ ಮನೆತನ ಚೆನ್ನಾಗಾಯಿತು, ನಮಗೆ ಗಂಡಗೆ ಕೆಲಸ ಸಿಕ್ತು ಅಥವಾ ಪ್ರಮೋಷನ್ ಆಯಿತು, ಇವೆಲ್ಲವೂ ಕೂಡ ನಾವು ಕೇಳ್ತಾ ಇರ್ತವೆ. ಸೊ ಇಲ್ಲೇನಂತ ಹೇಳಿದ್ರೆ ಅವರ ಒಂದು ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ. ಅದೇ ಟೈಪಲ್ಲಿ ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಂದ ಈಕ್ವಲ್ ಆಗಿ ಎನರ್ಜಿ ಟ್ರಾನ್ಸ್ಫಾರ್ಮ್ ಆದರೆ ಇಬ್ಬರು ಕೂಡ ಚೆನ್ನಾಗಿರ್ತಾರೆ. ಅದೇ ಟೈಪಲ್ಲಿ ಅವ್ರ ಬಾಂಡಿಂಗು ಕೂಡ ಭಾಳಷ್ಟು ಚೆನ್ನಾಗಿರ್ತದೆ. ಅದೇ ಟೈಪಲ್ಲಿ ಅವರ ಏನು ಒಂದು ಒಳ್ಳೆಯ ಒಂದು ಉನ್ನತಿ ಸ್ಥಾನಕ್ಕೆ ಅವರು ಏರ್ತಾ ಹೋಗ್ತಾರೆ ಇಬ್ಬರು ಕೂಡ. ಎಲ್ಲಿ ಒಂದು ಕಡೆಯಿಂದ ಅಷ್ಟೇ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗಿ ಇನ್ನೊಬ್ಬರು ಪ್ಯಾಸಿವ್ ಆಗಿದ್ದರೆ ಅಲ್ಲೇನಾಗ್ತದೆ, ರಿಲೇಷನ್ಶಿಪ್ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತವೆ. ಇಟ್ಸ್ ಅ ಮ್ಯಾಟ್ರ್ ಆಫ್ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ಸ್. ಸೊ ಬೇಸಿಕ್ಲಿ ಈಗ ನೀವು ಹೇಳಿದ್ರಿ ನಿಮ್ಮದೇ ಕೇಸು, ನಿಮ್ಮ ಹತ್ರನೇ ಯಾರೋ ಬಂದಿದ್ರು ಅಂತ, ಸುಮಾರು 50 ಲಕ್ಷಗಳನ್ನ ಖರ್ಚು ಮಾಡಿ ಮದುವೆನೇ ಅದ್ಧೂರಿಯಾಗಿ ಮಾಡಿದ್ರು ಅಂತ. ಸೊ ಆ ಒಂದು ದಂಪತಿಗೆ ಇದ್ದಂತಹ ಪ್ರಾಬ್ಲಮ್ ಏನಾಗಿತ್ತು ಗುರುಜಿ? ಯಾವ ರೀತಿ ನೀವು ಕ್ಯೂರ್ ಮಾಡಿಕೊಟ್ರಿ ಅವ್ರನ್ನ? ಓಕೆ, ಇದರಲ್ಲಿ ಏನಂತ ಹೇಳಿದ್ರೆ ಆತ್ಮದ ಸಮಸ್ಯೆ ಬಂದಿದ್ದು. ಎಲ್ಲಿ ಪ್ರೊಟೆಕ್ಷನ್ ಇರೋದಿಲ್ಲೋ, ಈಕ್ವಲ್ ಆಗಿ ಎಲ್ಲಿ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲೋ ಅಲ್ಲೇನಾಗ್ತದೆ, ಈ ಥರ ನೆಗೆಟಿವಿಟಿ ಪ್ರಾಬ್ಲಮ್ಸು ಭಾಳಷ್ಟು ಜಾಸ್ತಿ ಆಗ್ತದೆ. ಬಟ್ ಸಮಸ್ಯೆ ಏನಾಗಿತ್ತು ಅವರಿಗೆ ಒಂದು ನಾವು ಸೋಲ್ಮೇಟ್ಸ್ ಅಂತ ಹೇಳ್ತೇವೆ. ಒಂದು ಗಂಡಿಗೆ ಒಂದು ಹೆಣ್ಣು, ಅಂದರೆ ನಾವು ತಗೊಳ್ಳೋದು ಸೋಲ್ ಆಗಿರೋದ್ರಿಂದ ಒಂದು ಸೋಲಿಗೆ ಇನ್ನೊಂದು ಸೋಲ್ ಇರ್ತಾರೆ ಅಂತೇಳಿ. ಯಾವಾಗ ಮ್ಯಾಚ್ಡ್ ಸೋಲ್ ಇರ್ತದೋ ಅದನ್ನೇ ಹೇಳ್ತೇವೆ ಸೋಲ್ಮೇಟ್. ಯಾವಾಗ ಅವ್ರು ಮ್ಯಾಚ್ಡ್ ಸಿಗ್ತಾರೋ ಅಲ್ಲಿ ಈಕ್ವಲ್ ಆಗಿ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗ್ತದೆ. ಅಲ್ಲೇನಾಗ್ತದೆ, ಇವರು ಕೂಡ ಚೆನ್ನಾಗಾಗ್ತಾರೆ, ಅವರು ಕೂಡ ಚೆನ್ನಾಗಾಗ್ತಾರೆ. ಅವ್ರೇನಾದ್ರು ವರ್ಕ್ ಮಾಡ್ತಿದ್ರೆ ಒಂದು ಬಾಂಡಿಂಗ್ ಭಾಳ ಚೆನ್ನಾಗಿರ್ತದೆ. ಹಾಗಾಗಿ ಅವ್ರು ಯಾವತ್ತೂ ಕೂಡ ಮನಸ್ತಾಪ ಇರೋದಿಲ್ಲ, ಇಬ್ಬರಲ್ಲೂ ಕೂಡ ಚೆನ್ನಾಗಿ ಆಗ್ತಾ ಹೋಗ್ತಾರೆ. ಬಟ್ ಎಲ್ಲಿ ಯಾರು ಸೋಲ್ಮೇಟ್ ಇರೋದಿಲ್ಲೋ, ಬೇರೆಯವ್ರಿಗೆ ಯಾರಿಗೆ ಮದುವೆ ಮಾಡಿಸಿದ್ರೂ ಕೂಡ ಅಲ್ಲಿ ಏನಾಗ್ತದೆ, ಅಲ್ಲಿ ಮಿಸ್ ಮ್ಯಾಚ್ ಇರ್ತದೆ. ಎಲ್ಲಿ ಮಿಸ್ ಮ್ಯಾಚ್ ಇರ್ತದೋ ಅಲ್ಲಿ ಡೈವರ್ಸ್ ಕೇಸ್ಗಳು ಕಾಮನ್ ಇರ್ತದೆ. ಓಕೆ, ಸೊ ಬಟ್ ಇದು ಸೋಲ್ಮೇಟ್ಸ್ ಕರೆಕ್ಟಾಗಿ ಇಲ್ಲದೆ ಇರೋದ್ರಿಂದ ಹಾಗಾಗುತ್ತೆ ಅಂತ ಹೇಳಿದ್ರಿ ನೀವು. ಬಟ್ ಇಲ್ಲಿ ಆತ್ಮಗಳ ಸಮಸ್ಯೆ ಹೇಗೆ ಬಂತು? ಯಾವ ಆತ್ಮದಿಂದ ಸಮಸ್ಯೆ ಬಂತು? ಎಲ್ಲಿ ಎನರ್ಜಿ ಇವಾಗ ಒಂದು ಕಡೆಯಿಂದ ಎನರ್ಜಿ ಪಾಸ್ ಆಗ್ತಿದೆ, ಯಾವಾಗ ಮಿಸ್ ಮ್ಯಾಚ್ ಆದಾಗ ಇಲ್ಲಿ ಎನರ್ಜಿ ಒಬ್ರ ಕಡೆಯಿಂದ ಇನ್ನೊಬ್ರಿಗೆ ಹೋಗ್ತಾ ಇದೆ ಹೊರತು ಅವ್ರಿಗೆ ಯಾವ ಎನರ್ಜಿನೂ ಸಿಗ್ತಾ ಇಲ್ಲ. ಅಲ್ಲೇನಾಗ್ತದೆ, ಶಿ ವಿಲ್ ಬಿ ವೀಕ್.
ಆ ರಿಲೇಟೆಡ್ ಆಗಿ ಏನಾಗ್ತದೆ, ಕೆಲವೊಂದು ಪ್ಲೇಸಸ್ಗಳಲ್ಲಿ ಅವ್ರ ರಿಲೇಷನ್ಗಳೇ ಅಂತ ಅಲ್ಲ, ಕೆಲವೊಂದು ಪ್ಲೇಸಸ್ಗಳಲ್ಲಿ ಅದೇನಾಗ್ತದೆ, ಈ ಆತ್ಮಗಳು ಅಟ್ಯಾಕ್ ಮಾಡ್ತವೆ. ಓಕೆ ಓಕೆ. ಯಾವಾಗ ಇವರು ಈ ನೀವು ಹೇಳ್ದಾಗೆ ನಾಟ್ ಸೋಲ್ಮೇಟ್ಸ್ ಅಲ್ಲದೆ ಇರೋದ್ರಿಂದ ಇವ್ರಿಗೆ ಬೇಕಾಗಿರೋ ಎನರ್ಜಿ ಸಿಗ್ತಾ ಇರಲ್ಲ ಒಬ್ರಿಗೊಬ್ರಿಗೆ. ಎಲ್ಲಿ ಎನರ್ಜಿ ಸಿಗ್ತಾ ಇರಲ್ಲ ಅಲ್ಲಿ ಒಬ್ರು ಯಾರಾದ್ರೂ ವೀಕ್ ಆದ್ರೆ ಇಲ್ಲಿ ಆತ್ಮಗಳು ಅಟ್ಯಾಕ್ ಮಾಡಿ ಮತ್ತಷ್ಟು ಅವ್ರ ರಿಲೇಶನ್ಶಿಪ್ ನ ಹಾಳು ಮಾಡ್ತವೆ. ಸೊ ಹಾಗಾಗಿ ಅವ್ರಿಗೆ ನೀವು ಕ್ಯೂರ್ ಮಾಡ್ತೀರಾ? ಹೌದು, 100% ಆಗುತ್ತೆ. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಡಿವೋರ್ಸ್ ಕೇಸಸ್ ಅಂತ ನೋಡ್ತಾ ಇರ್ತೀವಿ. ಬಟ್ ಕಾರಣಗಳು ಅಂತಂದಾಗ ಒಬ್ರಿಗೊಬ್ರು ಬ್ಲೇಮ್ ಮಾಡ್ಕೊಳ್ಳೋದು ಬಿಟ್ರೆ ನಾವು ರೂಟ್ ಕಾಸ್ ಕಂಡು ಹಿಡಿಯೋದಿಲ್ಲ. ಸೊ ಕಾಸ್ಮಿಕ್ ಹೀಲಿಂಗ್ ಅಂತ ಏನು ಹೇಳ್ತೀವಿ, ನಮ್ಮ ಚಿದಂಬರ ಯೋಗಿ ಗುರುಜಿ ಅವ್ರ ಹತ್ರ ಈ ಒಂದು ಸಮಸ್ಯೆಗಳು ಕೂಡ ಬಂದಿದೆ, ಅವರು ಕ್ಯೂರ್ ಕೂಡ ಮಾಡಿದ್ದಾರೆ ರೂಟ್ ಕಾಸನ್ನು ಕಂಡು ಹಿಡಿದು. ಸೊ ತುಂಬ ಖುಷಿ ಆಗುತ್ತೆ ಗುರುಜಿ, ಈ ಒಂದು ವಿಚಾರಕ್ಕೆ ಎಲ್ಲೂ ನಮಗೆ ಸೊಲ್ಯೂಷನ್ ಇರಲಿಲ್ಲ. ಸೊ ಈಗ ನೀವು ಹೇಳಿದಾಗ ಸಾಕಷ್ಟು ಜನಕ್ಕೆ ನೋಡಿದಾಗ ಅವ್ರಿಗೂ ಅನಿಸ್ಬಹುದು, ಮೋಸ್ಟ್ಲಿ ಬಂದು ಭೇಟಿ ಆದರೆ ಖಂಡಿತವಾಗ್ಲೂ ಗುರುಜಿ ಅವರು ಪರಿಹಾರಗಳನ್ನ ಕೊಡ್ಬೋದು ಅವರ ಒಂದು ಏನು ಶಕ್ತಿಯಿಂದ, ಅಘೋರತ್ವದ ಶಕ್ತಿ ಅಥವಾ ಕಾಸ್ಮಿಕ್ ಹೀಲಿಂಗ್ ಪವರ್ ಇಂದ. ಸೊ ಮತ್ತೊಂದು ವಿಚಾರ ಹೇಳಿದ್ರಿ ಗುರುಜಿ, ಯಾರಿಗೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಅವರ ಒಂದು ಫೋಟೋವನ್ನ ನಾವು ತೆಗೆದುಕೊಂಡು ಬಂದಾಗ ನೀವು ಅದನ್ನ ನೋಡಿ ಆ ಫೋಟೋ ಮೂಲಕನೇ ಸೊಲ್ಯೂಷನ್ ಕೊಡ್ತೀರಾ ಅಥವಾ ಕ್ಯೂರ್ ಮಾಡ್ತೀರಾ, ಹೀಲ್ ಮಾಡ್ತೀರಾ ಅಂತ. 100%. ಸೊ ನಿಜವಾಗ್ಲೂ ಆಗುತ್ತಾ ಗುರುಜಿ ಅದು? 100% ಆಗುತ್ತೆ. ಅದಕ್ಕೆ ನೀವು ಒಂದು ಪ್ರಾಕ್ಟಿಕಲಿ ಇವಾಗ ಒಂದು ಸಣ್ಣದೊಂದು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ಬಿಡ್ತೇವೆ. ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ ಒಂದು ಫೋಟೋ ಪಿಕ್ಚರ್ ಯಾರಾದರೂ ಯಾರು ಅಂದ್ಕೊಂಡಿರ್ತೀರ, ನಿಮ್ಗೆ ಯಾರಿಗೆ ಪರಿಚಯ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅವರ ಒಂದು ಪಿಕ್ಚರ್ ಮನಸ್ಸಲ್ಲಿ ಕಣ್ಣು ಮುಚ್ಕೊಂಡು ನೀವು ಅಂದ್ಕೊಳ್ರಿ ಸಾಕು. ಅವ್ರ ಪಿಕ್ಚರ್ ಬರ್ಸ್ಕೊಳ್ರಿ, ಅವ್ರ ಬಗ್ಗೆ ನಾವು ತಿಳಿಸ್ಕೊಡ್ತೇವೆ. ಅವ್ರ ಹೆಸರಿಂದ ಎಲ್ಲ, ಅವ್ರದ್ದು ಹೆಸರು ಬೇಕಾಗಿಲ್ಲ ನಮಗೆ. ನಾವು ಕನ್ಸಿಡರ್ ಮಾಡೋದು ಸೋಲ್ ಅಂತೇಳಿ, ಹೆಸರೆಲ್ಲ ನಾವು ಕೊಟ್ಕೊಂಡಿರೋದಷ್ಟೇ ಅಷ್ಟೇ. ಹಾಗಾಗಿ ಆ ಸೋಲ್ ರಿಲೇಟೆಡ್ ಆಗಿ ಏನೇನಿದಾವೆ, ಇಫ್ ಶಿ ಆರ್ ಇಫ್ ಹಿ ಈಸ್ ಹ್ಯಾವಿಂಗ್ ಎನಿ ಪ್ರಾಬ್ಲಮ್ ಮೀನ್ಸ್ ನಾವು ತಿಳಿಸ್ಕೊಡ್ತೀವಿ, ಅದಕ್ಕೆ ಪರಿಹಾರನೂ ನಾವು ಹೇಳ್ತೀವಿ. ಅಂದ್ರೆ ನಾಟ್ ಇವನ್ ಎ ಫೋಟೋ, ನಾವು ಕಲ್ಪನೆ ಮಾಡ್ಕೊಂಡು ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗೆ ಗೊತ್ತಾಗುತ್ತೆ. 100%. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು. ಸೊ ನಾ ಇಲ್ಲೇ ಒಂದು ಟೆಸ್ಟ್ ಮಾಡೋಣ ಹಾಗಾದ್ರೆ. ಸೊ ನನ್ನ ಮನಸ್ಸಲ್ಲೇ ನಾನು ಕಣ್ಣು ಮುಚ್ಕೊಂಡು ತಿಳ್ಕೊತೀನಿ, ಅವ್ರ ಬಗ್ಗೆ ನೀವು ಹೇಳ್ತೀರಾ? ಎಸ್. ಓಕೆ, ಕ್ವೈಟ್ ಇಂಟ್ರೆಸ್ಟಿಂಗ್. ನೋಡೋಣ. ಓಕೆ. ನೀವೇನು ಇವಾಗ ಮನಸ್ಸಲ್ಲಿ ಯಾರ ಫೋಟೋ ನೀವು ಇಮ್ಯಾಜಿನ್ ಮಾಡ್ಕೊಂಡಿದ್ರಿ, ಅವ್ರ ರಿಲೇಟೆಡ್ ಆಗಿ ಹೋದರೆ ಈಸ್ ಅ ಕ್ವೈಟ್ ಗುಡ್ ಪರ್ಸನಾಲಿಟಿ. ರಿಲೇಟೆಡ್ ಆಗಿ ನೋಡಿದರೆ ಈಸ್ ಅ ಗುಡ್ ಪರ್ಸನ್ ಆ ರಿಲೇಟೆಡ್ ಆಗಿ. ಬಟ್ ಹಿ ಈಸ್ ಹ್ಯಾವಿಂಗ್ ಪ್ರಾಬ್ಲಮ್ ರಿಲೇಟೆಡ್ ಟು ಕಾರ್ಮಿಕ್ ಅಂತ ಹೇಳ್ತೀವಿ. ಕರ್ಮಗಳಿಂದ ಬಂದಿರತಕ್ಕಂಥ ಪ್ರಾಬ್ಲಮ್ ಇದು. ಅವ್ರದ್ದು ಈ ಜನ್ಮದ್ದಲ್ಲ, ತಲತರಾಂತರ ಜನ್ಮಗಳಿಂದ ಅದು ಕ್ರೋಢೀಕೃತವಾಗಿ ಈ ಜನ್ಮದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ನೀವು ನೋಡಿರ್ಬೋದು, ಚಿಕ್ಕ ಮಕ್ಕಳಿಗೆ 4 ವರ್ಷ 5 ವರ್ಷದ ಪಾಪುಗಳಿಗೆ ಈ ಡಯಾಬಿಟಿಸ್ ಅಟ್ಯಾಕ್ ಆಗ್ತದೆ, ಟೈಪ್ 1 ಡಯಾಬಿಟಿಸ್. ಅವ್ರು ಏನೂ ತಪ್ಪೇ ಮಾಡಿರೋದಿಲ್ಲ, ಅದು ಬರೋದು ಕಾರ್ಮಿಕ್ ಇಂದ ಅಂತ ಹೇಳ್ತೀವಿ. ಅಲೋಪತಿಕ್ ಅಲ್ಲಿ ಲೈಫ್ ಲಾಂಗ್ ಅವರು ದೇ ಹ್ಯಾವ್ ಟು ಟೇಕ್ ಇನ್ಸುಲಿನ್, ಹೌದು, ಲೈಫ್ ಲಾಂಗ್ ತಗೋಬೇಕು. ಆದ್ರೆ ನಮ್ಮಲ್ಲೇ ಅದಕ್ಕೆ ಸೊಲ್ಯೂಷನ್ ಇದೆ, ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ತೇವೆ. 100% ಆರಾಮಾಗ್ತದೆ. ಓಕೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಬಹುದಾ? ನಾನು ನೆನೆಸ್ಕೊಂಡವ್ರ ಬಗ್ಗೆ. ಅವ್ರದ್ದು ಹಿ ಈಸ್ ಅ ಕ್ವೈಟ್ ಸೈಲೆಂಟ್ ಗಾಯ್. ಸೈಲೆಂಟ್, ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ದೊಡ್ಡವರಿಗೆ. ಹೌದು. ಆ ರಿಲೇಟೆಡ್ ಆಗಿ ಹೋದ್ರೆ ಸ್ವಲ್ಪ ಭಯ ಜಾಸ್ತಿ. ಯಾಕಂದ್ರೆ ಅವರಿಗೆ ಪ್ರೊಟೆಕ್ಷನ್ ಇಲ್ಲ, ದಟ್ ಈಸ್ ಅ ಪ್ರಾಬ್ಲಮ್. ಒನ್ ಥಿಂಗ್. ಸೆಕೆಂಡ್ಲಿ ಕಾರ್ಮಿಕ್ ಕೂಡ ಇದೆ. ಅವ್ರಿಗೆ ಸೊಲ್ಯೂಷನ್ ಕೂಡ ನಾವು ಕೊಡ್ತೇವೆ, ಏನು ತೊಂದರೆ ಇಲ್ಲ. ಅವರಿಗೆ ತಿಳಿಸ್ಬಿಡಿ.
ವೆರಿ ಸರ್ಪ್ರೈಸಿಂಗ್. ನಿಜವಾಗ್ಲೂ ನಾನು ಏನು ಪಿಕ್ಚರ್ ಇಮ್ಯಾಜಿನ್ ಮಾಡ್ಕೊಂಡಿದ್ನೋ ನನ್ನ ಮನಸ್ಸಿನಲ್ಲಿ, ಸೊ ಅವ್ರ ಬಗ್ಗೆ ಏನು ಹೇಳಿದ್ರು ಇಟ್ಸ್ 100% ಮ್ಯಾಚ್ ಆಗುತ್ತೆ. ಆಬ್ವಿಯಸ್ಲಿ ಅವ್ನು ತುಂಬ ಸೈಲೆಂಟ್ ಹುಡುಗ. ನಾನು ನೆನ್ಸ್ಕೊಂಡಿದ್ದು ನನ್ನ ಕಸಿನ್ ಬ್ರದರ್ ಬಗ್ಗೆ. ಅವನು ದೊಡ್ಡವ್ರಂದ್ರೆ ಸಿಕ್ಕಾಪಟ್ಟೆ ಗೌರವ ಕೊಡ್ತಾರೆ, ಅದು ಕೂಡ ಗುರುಜಿ ಹೇಳಿದ್ರು. ಆ್ಯಂಡ್ ಹೆಂಗೆ ಸಾಧ್ಯ ಆಗುತ್ತೆ ಗುರುಜಿ ಇದು ನಿಜವಾಗ್ಲೂ? ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಕ್ರಿಯೇಟರ್ ನಮ್ಮ ಜೊತೆಲೇ ಇರಬೇಕಾದ್ರೆ, ಹೂ ಆರ್ ದ ಕ್ರಿಯೇಟರ್ ನಮ್ಮ ಜೊತೆಯಲ್ಲೇ ಇರಬೇಕಾದ್ರೆ, ಭಗವಾನ್ ಶಿವ ತಾಯಿ ಗಾಡೆಸ್ ಭಗವತಿ ಅವರು ನಮ್ಮ ಜೊತೆಯಲ್ಲಿ ಇರಬೇಕಾದ್ರೆ, ಗುರುಗಳು ಮಾವತಾರ್ ಬಾಬಾಜಿ ಅವ್ರ ಜೊತೆ ನಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ಎಲ್ಲದೂ ಕೂಡ ಅದು ಸಾಧ್ಯ ಆಗುತ್ತೆ. ಓಕೆ, ಈಗ ನಿಮಗೆ ಈ ಕಾಸ್ಮಿಕ್ ಎನರ್ಜಿ ಅಂದರೆ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಯಾವ ಟೈಪಲ್ಲಿ ವರ್ಕ್ ಆಗುತ್ತೆ ಅನ್ನೋ ಸಿಂಪಲ್ ಪ್ರೊಸೀಜರ್ ಇದನ್ನು ನಿಮಗೆ ತೋರಿಸ್ಕೊಡ್ತೇವೆ. ಓಕೆ, ಎರಡು ಕೈಗಳನ್ನು ನೀವು ಫ್ರೀಯಾಗಿ ಓಪನ್ ಹ್ಯಾಂಡ್ ಇರಬೇಕು. ಓಕೆ, ಫ್ರೀಯಾಗಿ ಕೂತ್ಬಿಟ್ಟು ಕಣ್ಣು ಮುಚ್ಕೊಳ್ರೆ ಈ 5 ಮಿನಿಟ್ಸಲ್ಲಿ ಫಸ್ಟು ನಾವು ನಿಮಗೆ ಹೇಳ್ತೀವಿ, ಮುಗಿಯೋ ಟೈಮಲ್ಲಿ ಕಮ್ ಬ್ಯಾಕ್ ಕಮ್ ಬ್ಯಾಕ್ ಕಮ್ ಬ್ಯಾಕ್ ಅಂತ 3 ಟೈಮ್ಸ್ ಹೇಳ್ತೇವೆ. ಅವಾಗ ನೀವು ಮೆಲ್ಲಕ್ಕೆ ಕೈಗಳನ್ನ ಮಡಚಬೇಕು, ಬಿಡಬೇಕು. ಆಮೇಲೆ 2 ಕೈಗಳನ್ನ ಉಜ್ಜಿಬಿಟ್ಟು ಕಣ್ಣಿಗೆ ಒತ್ಕೊಂಡು ಮೆಲ್ಲಕ್ಕೆ ಕಣ್ಣನ್ನ. ಸೊ ದಿಸ್ ಇಸ್ ಕಾಸ್ಮಿಕ್ ಹೀಲಿಂಗ್. ಹೌದು, ಓಕೆ ಓಕೆ, ಎಸ್ ಪ್ರೊಸೀಜರ್. ಓಕೆ ಓಕೆ, ಇಟ್ಸ್ ಏನಂದ್ರೆ ಡೆಮೋ ನಿಮಗೆ ತೋರಿಸ್ತಾ ಇರೋದು. ಖಂಡಿತ. ಎಸ್, ಓಕೆ, ಎಸ್, ರೆಡಿ. ಎಸ್, ಓಕೆ. ಸೊ ನಮ್ಮ ಗುರುಜಿಗಳು ಹೇಳ್ದಂಗೆ ಒಂದು ಕಾಸ್ಮಿಕ್ ಹೀಲಿಂಗ್ ಪವರ್ ಏನಿದೆ ಅದನ್ನ ಲೈವ್ ಅಲ್ಲೇ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅದು ಆದ್ಮೇಲೆ ನಾನು ತಿಳಿಸ್ಕೊಡ್ತೀನಿ. ಐ ಆಮ್ ರೆಡಿ, ಐ ಆಮ್ ಎಕ್ಸೈಟೆಡ್ ಟು. ಓಕೆ, ರೆಡಿ ಸರ್? ಎಸ್, ಕಣ್ಣು ಮುಚ್ಕೊಳ್ಳಿ. ಸೆಕೆ तो है मैं तो है मुझसे हिले तो है मुझसे सिगले तो है मुझसे ये तो है मुझसे हम तो ले तो दाल तो मैं ले मुझसे तो है मुझसे सिगले तो है okay, slowly come back, slowly come back, slowly come back, slowly come back. Yes, ಎರಡು ಕೈಗಳನ್ನು ರಬ್ ಮಾಡಿಬಿಟ್ಟು ಮೆಲ್ಲಕ್ಕೆ ಕೈಗಳನ್ನು ಕಣ್ಣಿಗೆ ಒತ್ಕೊಂಡ್ಬಿಟ್ಟು ಮೆಲ್ಲಕ್ಕೆ ಕಣ್ಣನ್ನು ಬಿಡಬೇಕು. ವೆರಿ ಗುಡ್. ಓಕೆ, ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ. ಒಂಥರ ತುಂಬಾ ಏನು ಹೆವಿ ಫೀಲ್ ಆಯಿತು ನನಗೆ ಆ್ಯಕ್ಚುಲಿ. ಅಂದರೆ ಮೈ ಕೈ ಎಲ್ಲ ಈ ಗೂಸ್ ಬಂಪ್ಸ್ ಅಂತಾರಲ್ಲ, ನಿಜವಾಗ್ಲೂ ಇಟ್ ವಾಸ್ ಅ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸು. ನೀವು ಕೂಡ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಕಾಸ್ಮಿಕ್ ಹೀಲಿಂಗಲ್ಲೂ ಕೂಡ ಇಷ್ಟೊಂದು ಪವರ್ ಇದೆ ಅಂತ ನಿಜವಾಗ್ಲೂ ಈ ಒಂದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ನನಗೂ ಗೊತ್ತಾಗಿದೆ. ಒಂಥರ ಯಾರೋ ಬಂದು ಕೈ ತಲೆ ಮೇಲೆ ಇಟ್ಟು ಆ ಒಂದು ವೆಯ್ಟನ್ನು ಫೀಲ್ ಮಾಡುವಂಥದ್ದು ಅಥವಾ ಗೂಸ್ ಬಂಪ್ ನಿಜವಾಗ್ಲೂ ಫೀಲ್ ಆಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಕಾಸ್ಮಿಕ್ ಹೀಲಿಂಗಲ್ಲಿ ಒಂದು ಈ ರೀತಿನೂ ಪವರ್ ಇದೆ ಅಂತ ನನಗೆ ಇಟ್ಸ್ ಜಸ್ಟ್ 2 minutes ಆಫ್ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟರು. ತುಂಬ ಥ್ಯಾಂಕ್ಸ್ ಗುರುಜಿ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಜಸ್ಟ್ ಏನು ಪ್ರಾಬ್ಲಮ್ ಹೇಳ್ಕೊಳ್ದೆ ಈ ಥರ ಮಾಡಿದ್ರಿ. ಇನ್ನು ಪ್ರಾಬ್ಲಮ್ ಇರೋರಿಗೆ ಖಂಡಿತವಾಗ್ಲೂ ಇದರಿಂದ ಕ್ಯೂರ್ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಬಂತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾವು ಡಾಕ್ಟರ್ ಅಘೋರಿ ಚಿದಂಬರ ಯೋಗಿ ಗುರುಜಿ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಸಾಕಷ್ಟು ಮಾಹಿತಿಗಳನ್ನ ಹೇಳ್ಕೊಟ್ರು, ತಿಳಿಸ್ಕೊಟ್ರು ಅವರು. ಬೇಸಿಕ್ಲಿ ಎಸ್ಪೆಷಲಿ ಮಾನಸಿಕ ಕಾಯಿಲೆಗಳ ಬಗ್ಗೆ, ದೈಹಿಕ ಕಾಯಿಲೆಗಳು ಬರೋದಕ್ಕೆ ಮುಖ್ಯ ಕಾರಣ ಮಾನಸಿಕ ಕಾಯಿಲೆ ಅಂತಲೇ ಹೇಳಿದ್ರು. ಸೊ ಮಾನಸಿಕವಾಗಿ ನಾವು ಆರೋಗ್ಯವಾಗಿದ್ದರೆ ಯಾವುದೇ ರೀತಿ ದೈಹಿಕ ಕಾಯಿಲೆ ಕೂಡ ಬರೋದಿಲ್ಲ ಅಂತ ಕೂಡ ಹೇಳಿದ್ರಿ. ಒಳ್ಳೆ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಮೇಜರ್ ಕಾನ್ಸೆಪ್ಟು ಕಾಸ್ಮಿಕ್ ಹೀಲಿಂಗ್ ಒಂದು ಎಕ್ಸ್ಪೀರಿಯನ್ಸ್ನ ನನಗೆ ಕೊಟ್ಟರು. ನೀವೇ ನೋಡಿದ್ರಿ, ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ನನ್ನ ಪ್ರಕಾರ A to Z ಸೊಲ್ಯೂಷನ್ ನಿಮ್ಮ ಹತ್ರ ಇರುತ್ತೆ. ಯಾವುದೇ ರೀತಿ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇರುತ್ತೆ. ಅದರಲ್ಲೂ ಡೈರೆಕ್ಟಾಗಿ ನೀವು ಬರಲೇಬೇಕು ಅಂತೇನಿಲ್ಲ. ಫೋಟೋ ಮೂಲಕ ಕೂಡ ಇವರು ಸಮಸ್ಯೆಗಳನ್ನ ಹೀಲ್ ಮಾಡ್ತಾರೆ. ಆ ಒಂದು ಕೆಪಾಸಿಟಿ ಪಡ್ಕೊಂಡಿರ್ತಕ್ಕಂಥವ್ರು. ಸೊ ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊತಾ ಹೋಗೋಣ ಮುಂಬರುವ ಎಪಿಸೋಡ್ಗಳಲ್ಲಿ. ಅಲ್ಲಿವರೆಗೂ ನಮಗೆ ಬೀಳ್ಕೊಡಿ ಅಂತ ಹೇಳ್ತಾ ನಮಸ್ತೆ.